ನೋಡಿ ನಿಮ್ಗೊಂದು ಈಗ ನೀರು ಇಟ್ಕೊತೀವಲ್ಲ ಕಾಯಿನ್ ಹಾಕ್ಬಿಟ್ಟು ಅದು ಬೂತ್ ಇದೆ ಇಲ್ಲಿ ತೋರಿಸ್ತೀನಿ. ಅಶೋಕ್ ಸುರೇಶ್ ರೋಡ್ ಅಂತ ವಿಜಯನಗರ ಹೊಯ್ಸಳ ಸರ್ಕಲಲ್ಲಿ, ಹೊಯ್ಸಳ ಸರ್ಕಲ್ ಪಕ್ಕದಲ್ಲೇ ಇರೋದು. ಎಷ್ಟು ಕ್ಲೀನಾಗಿದೆ ಅಂದರೆ ಈ ನೀರಿನ ಬೂತು, ಹಂಗೆ ಒಂದು ಸತಿ ನೋಡಿ. ನೋಡಿ ಎಷ್ಟು ಕ್ಲೀನಾಗಿದೆ. ಮತ್ತು ಕೂತ್ಕೊಳ್ಳೋದಕ್ಕೆ ಚೇರ್ಸು, ಮರದ ನೆರಳು ಪ್ರತಿಯೊಂದೂ ಇದೆ. ಈವನ್ ಸ್ಕ್ಯಾನರ್ ಕೂಡ ಇದೆ. ಅಲ್ಲಿ ಇಲ್ಲಿ ಹೋಗ್ಬಿಟ್ಟು 5 ರೂಪಾಯಿ ಕಾಯಿನ್ಗೆ ಏನು ಅವ್ರ ಅಪ್ಪನ ಮನೆ ಆಸ್ತಿ ಕೊಡೋರಂಗೆ ಅಕ್ಕಪಕ್ಕ ಕೇಳೋಂಗೆ ಏನು ಅವಶ್ಯಕತೆ ಇಲ್ಲ. ಸೀದಾ ಬರೋದು ಇಲ್ಲಿ ಸ್ಕ್ಯಾನ್ ಮಾಡೋದು. ನಿಮಗೆ ಕಾಯಿನ್ ಆದರೆ 5 ರುಪೀಸು, ಸ್ಕ್ಯಾನಿಂಗ್ ಆದರೆ 7 ರುಪೀಸು. ಬಿಡಿ, ಫೆಸಿಲಿಟಿ ತುಂಬ ಚೆನ್ನಾಗಿದೆ. 7 ರುಪೀಸಲ್ಲಿ 10 ರುಪೀಸೇ ಕೊಡೋಣ. ಇಷ್ಟೊಂದೆಲ್ಲ ಫೆಸಿಲಿಟಿ ಕೊಟ್ಟ ಮೇಲೆ ಕೊಡೋಲ್ಲ ತಪ್ಪೇನಿದೆ. ಅಲ್ಲೆಲ್ಲ ಹೋಗಿ ಏನು ಬೆಗ್ಗಲೀಜ್ ಮಾಡಿರುತ್ತೆ, ನಾಯಿ ಹೇಳಿರುತ್ತೆ, ಅದ್ರ ಮೇಲೆ ನೀರು ಇಟ್ಕೊಳ್ಳೋ ಬದಲು ನೋಡಿ ಕುಡಿಯೋಕ್ಕೆ ನೀರು ಕೂಡ ಇಟ್ಟಿದ್ದಾರೆ. ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡೋದು ಇಂಥದ್ದೆಲ್ಲ. ನೋಡಿ ಇವರೇ ಅಶೋಕ್ ಸರ್ ಅಂತ, ಇವ್ರು ಇವಾಗಿಲ್ಲ. ಇವರು ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಬ್ರದರು ಇಷ್ಟೊಂದೆಲ್ಲ ಫೆಸಿಲಿಟಿ ಕೊಟ್ಟಿರೋದು ನಿಜವಲ್ಲಿ ಎಷ್ಟೋ ಜನಕ್ಕೆ ರೋಲ್ ಮಾಡಲು. ಈ ಥರ ನೀರಿನ ಬೂತ್ ಇಟ್ಟರೆ ಇವರು ಸರ್ವಿಸ್ಗೋಸ್ಕರ ಮಾಡ್ತಾರೆ, ಜನಕ್ಕೆ ಸೇವೆಗೋಸ್ಕರ. ಇವರು ನೋಡಿ ಬೇರೆಯವ್ರು ನಿಜವಾಗ್ಲೂ ಕಲೀರಿ. ಯಾಕೆ 5 ರೂಪಾಯಿ ಕಾಯಿನ್ಗೆ ಆ ಅಂಗಡಿ ಹತ್ರ ಹೋಗ್ಬೇಕು, ಈ ಅಂಗಡಿ ಹತ್ರ ಹೋಗ್ಬೇಕು, ಅವನ ಹತ್ರ ಬೇಡಬೇಕು, ಅವನವ್ರ ಅಪ್ಪನ ಮನೆ ಆಸ್ತಿ ಕೊಟ್ಟಂಗೆ 5 ರೂಪಾಯಿ ಕಾಯಿನ್ ಕೂಡ ಕಲಾಡ್ಸೋದು, ನಮ್ಮನ್ನ ಓಡಾಡ್ಸೋದು, ಅವೆಲ್ಲ ಏನಕ್ಕೆ? ನೀವು ಇನ್ನೂ ಹತ್ರಕ್ಕೆ ಹೋದರೆ ನಿಮ್ಗೆ ಒಂದು ಸಾಫ್ಟ್ ಮ್ಯೂಸಿಕ್ ಕೂಡ ಕೇಳಿಸ್ತಾ ಇರುತ್ತೆ. ಇಲ್ಲಿ ಕನ್ನಡ ಸಾಂಗ್ಸ್ ಬರ್ತಾ ಇರುತ್ತೆ ಯಾವಾಗ್ಲೂ. ನೋಡಿ ಕೇಳಿಸ್ಕೊಳ್ಳಿ. ಹಾಗೆ FM ಕೂಡ ಇದೆ ಇಲ್ಲಿ. ಸೀರಿಯಸ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ ನಿಮಗೆ.